ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಸೀರೆ ಉಟ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನೀವುಗಳು ಹೋಪ್ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಇವತ್ತು 2 ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಇದೆ. ಬೆಳಗ್ಗೆ ಒಂದು ಫಂಕ್ಷನ್ನ ಅಟೆಂಡ್ ಮಾಡ್ಕೊಂಡು ಬಂದೆ, ಅಲ್ಲಿ ಹೋಗಿ ತಿಂಡಿ ತಿನ್ಕೊಂಡು ಬಂದೆ. ಈಗ ಇನ್ನೊಂದು ಗೃಹ ಪ್ರವೇಶ ಇದೆ, ಸೊ ಅದಕ್ಕೆ ಹೋಗಬೇಕು. ಫಸ್ಟ್ ಹೋಗಿದಂಥ ಒಂದು ಫಂಕ್ಷನ್ಗೆ ಈ ಸೀರೆನ ಉಟ್ಕೊಂಡು ಹೋಗಿದ್ದೆ. ಇದನ್ನು ರೀಸೆಂಟಾಗಿ ನಿಮ್ಗಳಿಗೆ ತೋರಿಸಿದೆ. ಬನಾರಸಿ ಸಾರಿ ಅಂತ ತುಂಬ ಚೆನ್ನಾಗಿ ಡ್ರೇಪ್ ಆಗುತ್ತೆ ಆ್ಯಂಡ್ ಬ್ಲ್ಯಾಕ್ ಕಲರ್. ನಂಗೆ ಬ್ಲ್ಯಾಕ್ ತುಂಬ ಇಷ್ಟ ಆಗುತ್ತೆ. ಯೂಶಲಿ ಬ್ಲ್ಯಾಕ್ ನಾನು ಇಟ್ಕೊಂಡು ಬರ್ತೀನಿ. ಕಂಪ್ಲೀಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಬುಟ್ಟಗಳು ಬರುತ್ತೆ ಆ್ಯಂಡ್ ಅದಕ್ಕೆ ಆ ಕಡೆ ಈ ಕಡೆ ಒಂದು ಬಾರ್ಡರ್ ಆ್ಯಂಡ್ ಈ ಥರ ಒಂದು ಪಲ್ಲು ಬರುತ್ತೆ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ರೀಸೆಂಟಾಗಿ ಬ್ಲೌಸ್ ಹೊಲಿಸಿದೆ. ನಿಮ್ಗಳಿಗೆ ಹೇಳಿದ್ದೆ ಬ್ಲೌಸ್ ಹೊಲಿಗೆ ಕೊಟ್ಟಿದ್ದೆ ಅಂತ. ಸೊ ಈ ಥರ ಒಂದು ಡಿಸೈನ್ ಸಿಂಪಲ್ಲಾಗಿ ಒಂದು ಪ್ಯಾಚ್ ವರ್ಕ್ ಥರ ಮಾಡಿ ಡಿಸೈನ್ ಮಾಡಿಸಿದ್ದೀನಿ ಅಷ್ಟೇ. ಸೀರೆ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಈ ಥರದ್ದು ಆ್ಯಕ್ಚುಲಿ ಸೆಮಿ ಬನಾರಸಿ ಸಿಲ್ಕ್ನಲ್ಲಿ ನಮ್ಮ ಆರ್ಥಾ ಸ್ಟುಡಿಯೋಸ್ನಲ್ಲಿ ಸಾಕಷ್ಟು ಕಲರ್ಸ್ಗಳು ಅವೈಲೇಬಲ್ ಇದೆ. ಬೈ ಚಾನ್ಸ್ ನಿಮ್ಗಳು ಬೇಕಿದ್ರೆ ನಮ್ಮ ವೆಬ್ಸೈಟ್ artha.in ವಿಸಿಟ್ ಮಾಡಿ. ಅಲ್ಲಿ ನೀವು ಬನಾರಸಿ ದುಪಿಯಾನ್ ಸಿಲ್ಕ್ ಅಂತ ಹಾಕಿದ್ರೆ ನಿಮಗೆ ಸೀರೆಗಳು ಡಿಸ್ಪ್ಲೇ ಆಗುತ್ತೆ. ಯಾವ ಥರ ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬೋದು. ಸೊ ನಾನು ತೊಗೊಂಡಂಥ ಸೀರೆ ಈ ಥರ ಇದೆ. ನನಗೇನೋ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಿಬಿಡಿ. ಈಗ ಮತ್ತೆ ಸೀರೆ ಚೇಂಜ್ ಮಾಡಿಕೊಂಡು ಇನ್ನೂ ಒಂದು ಸೀರೆ ಉಟ್ಕೊಂಡು ಗೃಹ ಪ್ರವೇಶಕ್ಕೆ ಹೊರಡ್ತಾ ಇದ್ದೀನಿ. ಅದು ಯಾವ ಸೀರೆ ಉಟ್ಕೋತೀನಿ ಅನ್ನೋದನ್ನ ಡೆಫಿನೆಟ್ಲಿ ನಿಮ್ಗಳಿಗೂ ಈಗ ತೋರಿಸ್ತೇನೆ. ಇದು ನನ್ನ ಓವರ್ ಆಲ್ ಲುಕ್ ಆಗಿತ್ತು ಬ್ಲ್ಯಾಕ್ ಸೀರೆ ಉಟ್ಕೊಂಡಾಗ. ಆ್ಯಂಡ್ ನೆರಿಗೆಗಳು ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಲುಕ್ ಇದೆ. ನಿಮಗೆ ಈ ಸೀರೆ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಒಂದೇ ದಿವಸದಲ್ಲಿ 2-3 ಫಂಕ್ಷನ್ ಅಟೆಂಡ್ ಮಾಡೋದು ಅಂದರೆ ಸಾಕಷ್ಟು ಕಷ್ಟ ಹೋಗ್ಬಿಡುತ್ತೆ. ಅದು ಹಬ್ಬನೂ ಹತ್ತಿರ ಬರ್ತಿರೋದ್ರಿಂದ ಯಾಕೆ ನೀವೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹಾಗೇನೆ ನೆಕ್ಸ್ಟ್ ಉಟ್ಕೊಂಡು ಬಂದಿದ್ದು KSIC ಸೀರೆ ಉಟ್ಕೊಂಡೆ. ಯಾಕೋ ಈ ಸೀರೆ ಉಟ್ಕೊಳ್ಳೋಣ ಅನ್ನಿಸ್ತು, ತುಂಬ ದಿನನೂ ಆಗೋಗಿತ್ತು ಅಂತ ಈ ಸ್ಯಾರಿನ ಉಟ್ಕೊಂಡು ಬಂದೆ. ಸ್ನಫ್ ಜೊತೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ನಲ್ಲಿ ಇರುವಂಥದ್ದು. ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತುಂಬ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದೆ ನಾನು ಈ ಸೀರೆ ಪರ್ಚೇಸ್ ಮಾಡಿದಾಗ. ಆ್ಯಂಡ್ ಇದಕ್ಕೆ ಈ ಥರದ್ದು ಬ್ಲೌಸ್ ಸ್ಟಿಚ್ ಮಾಡಿಸಿದೆ. ಲೈಕ್ ಕಂಪ್ಲೀಟಾಗಿ ಮೆಷಿನ್ ಎಂಬ್ರಾಯ್ಡ್ರಿ ಅಷ್ಟೇ. ತುಂಬ ಏನೋ ಆರಿ ವರ್ಕ್ ಥರ ಎಲ್ಲ ಮಾಡಿಸಿಲ್ಲ, ಸಿಂಪಲ್ಲಾಗಿ. ಆ್ಯಂಡ್ ಇನ್ನೇನು ಚೇಂಜ್ ಮಾಡಲ್ಲ. ಇಯರಿಂಗ್ಸ್ ಮಾತ್ರ ಚೇಂಜ್ ಮಾಡ್ಕೊಂಡು ಬಂದೆ, ಗ್ರೀನ್ ಕಲರ್ ಹಾಕೊಂಡು ಬಂದೆ, ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಸಿಂಪಲ್ಲಾಗಿ ರೆಡಿ ಆಗಿದ್ದೇನೆ. ಗಿಫ್ಟ್ ಪ್ಯಾಕ್ ಮಾಡಬೇಕು, ಪ್ಯಾಕ್ ಮಾಡಿ ಹೊರಡಬೇಕು. ಬಂದಮೇಲೆ ಮತ್ತೆ ನಿಮ್ಗಳಿಗೆ ಮೀಟ್ ಮಾಡ್ತೀನಿ. ಆ್ಯಂಡ್ ಈ ಸಲ ತೊಗೊಂಡು ಬಂದಿರೋವಂಥದ್ದು ಗ್ಲಾಸಸ್ ತುಂಬ ಚೆನ್ನಾಗಿದೆ. ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರದ್ದು ಅಂತ. ಯಾಕೆಂದರೆ ನೀವು ಎಲ್ಲರೂ ಗಿಫ್ಟ್ ಕೊಡ್ತೀರಾ ಅಂದರೆ ಇದರದ್ದು ಚೆನ್ನಾಗಿ ಸ್ಟೈಲಾಗೂ ಇರುತ್ತೆ. ಸೊ ತೋರಿಸ್ತೀನಿ ಏನು ತೊಗೊಂಡು ಬಂದಿದ್ದೀನಿ ಅಂತ. ನಾವು ರೀಸೆಂಟಾಗಿ ಐಕಿಯಾಗೆ ಹೋಗಿದ್ವಿ, ಸ್ವಲ್ಪ ಕೆಲಸ ಆಯಿತು ಅಂತ. ಆ್ಯಂಡ್ ಏನಾದ್ರು ಗೊತ್ತಾ, ಯೂಶಲಿ ನಮ್ಮ ಮನೆಗೆ ಬರೋರು ನಮ್ಮ ಗ್ಲಾಸ್ ಕಲೆಕ್ಷನ್ನ ನೋಡಿದಾಗ ತುಂಬ ಚೆನ್ನಾಗಿದೆ ಅಂತ ಅಂತಾರಲ್ವ. ಹಾಗಾಗಿ ಯೂಶಲಿ ಇದನ್ನು ಉಪಯೋಗಿಸ್ತಾರೆ ಅಂತ ಜ್ಯೂಸ್ ಗ್ಲಾಸ್ ಥರದನ್ನು ತೊಗೊಂಡು ಬಂದೆ. ಸ್ವಲ್ಪ ನಿಧಾನಕ್ಕೆ ಓಪನ್ ಮಾಡಬೇಕು, ತೋರಿಸ್ತೀನಿ ನಿಮ್ಗಟ್ಟು. ಜ್ಯೂಸ್ ಗ್ಲಾಸಸ್ ಅಷ್ಟೇ, ಈ ಥರದ್ದು ಪ್ಲೇನ್ ಗ್ಲಾಸಸ್. ಆದಷ್ಟು ತುಂಬ ಡಿಸೈನ್ ಇರೋದೆಲ್ಲ ತರಕ್ಕೆ ಹೋಗಲ್ಲ. ಈ ಥರ ಪ್ಲೇನ್ ಗ್ಲಾಸಸ್ನ ತೊಗೊಂಡು ಬಂದಿದ್ದೀನಿ. ಸೆಟ್ ಆಫ್ 6. ತುಂಬ ಆಫರ್ಸ್ಗಳಲ್ಲೂ ನಡೀತಾ ಇದೆ ಐಕಿಯಾನಲ್ಲಿ. ಆ್ಯಂಡ್ ಇದಾದರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ಬೇರೆ ವೈನ್ ಗ್ಲಾಸಸ್ ಎಲ್ಲ ತಂದುಬಿಟ್ರೆ ಎಲ್ಲರೂ ಯೂಸ್ ಮಾಡಲ್ಲ. ಈ ಥರದ್ದಾದರೆ ಕಾಫಿ, ಟೀ, ಜ್ಯೂಸ್, ನೀರಿಗೆ ಎಲ್ಲದಕ್ಕೂ ಉಪಯೋಗಿಸ್ಬೋದು ಅಂತ ಈ ಥರದನ್ನ ತೊಗೊಂಡು ಬಂದೀನಿ. ಆ್ಯಕ್ಚುಲಿ ಒಂದು 3-4 ಸೆಟ್ಟೇ ತೊಗೊಂಡು ಬಂದಿದ್ದೀವಿ. ಏನಕ್ಕೆ ಅಂದರೆ ಕಂಟಿನ್ಯೂಸ್ ಆಗಿ ಫಂಕ್ಷನ್ಗಳು ಒಂದು ಇದ್ದೇ ಇದೆ. ಹಾಗಾಗಿ 2 ಆಗಲೇ ಖಾಲಿ ಆಯಿತು. ಒಂದನ್ನು ಪ್ಯಾಕ್ ಮಾಡಿದ್ದೀನಿ. 2 ಆಗಲೇ ಖಾಲಿ ಆಯಿತು, ಒಂದನ್ನು ಪ್ಯಾಕ್ ಮಾಡಿದ್ದೀನಿ. ಫೈನಲಿ ಇದೊಂದಿದೆ. ಅದಕ್ಕೆ ಈ ಥರದ್ದು ಯೂಶಲಿ ಏನು ಮಾಡ್ತೀನಿ ಅಂದರೆ ಮುಂಚೆನೇ ಏನಕ್ಕಾರ ಬೇಕು ಅಂತ ಹೋಗಿರ್ತೀವಲ್ಲ, ಆವಾಗ ತೊಗೊಂಬಂದು ಇಟ್ಕೊಂಡ್ಬಿಡ್ತೀವಿ. ಏನಾದ್ರು ಫಂಕ್ಷನ್ ಇದೆ ಅಂತ ಹರಿಬರಿನಲ್ಲಿ ಏನೋ ಹುಡ್ಕಕ್ಕೆ ಹೋಗೋದು, ಅದೇನೋ ಚೆನ್ನಾಗಿರೋದು ಸಿಗಲ್ಲ. ಸೊ ಹಾಗಾಗಿ ಏನಾದ್ರು ಕೊಟ್ಟರೆ ಉಪಯೋಗ ಇರ್ಬೋದು ಅಂತ ಇದನ್ನು ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಪ್ಯಾಕ್ ಮಾಡಿದ್ದು ಆಗಿದೆ. ಸಿಂಪಲಾಗಿ ಪ್ಯಾಕ್ ಮಾಡಿ. ಇದೆಲ್ಲ ಏನು ಗೊತ್ತಾ, ನಾನು ಈ ಚಿಕ್ಕಪೇಟೆಗೆಲ್ಲ ಏನಕ್ಕಾರ ಹೋಗ್ತಿರ್ತಿಲ್ಲ, ಅವಾಗ ಇಷ್ಟು ಥರ ಶೀಟ್ಸ್ನು ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾಕೆಂದರೆ ಅಲ್ಲಿ ನಿಂತ್ಕೋ ಪ್ಯಾಕ್ ಮಾಡಿಸೋ ಅವೆಲ್ಲ ಬೇಜಾರು. ನಮಗೆ ಫ್ರೀಯಾಗಿದ್ದಾಗ ನಾವೇ ಮಾಡ್ಕೊಂಡ್ಬಿಡ್ಬೋದು ಅಂತ ಈ ಥರದೆಲ್ಲ ತಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ನೀವುಗಳು ಎಷ್ಟು ಜನ ನಂತರ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಿಬಿಡಿ. ಹೊರಡ್ತಾ ಇದ್ದೀನಿ. ನನ್ನ KSIC ಸೀರೆ ಉಟ್ಕೊಂಡಾಗ ಇದು ನನ್ನ ಓವರ್ ಆಲ್ ಲುಕ್ ಆಗಿತ್ತು. ಹಾಗೆ KSICದು 30 days KSIC ಸ್ಯಾರೀಸ್ದು ಸೀರೀಸ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಯಾರ್ಯಾರು ನೋಡೋದನ್ನು ಮಿಸ್ ಮಾಡಬೇಡಿ. ಫಂಕ್ಷನಲ್ಲಿ ಊಟ ಮುಗಿಸ್ಕೊಂಡು ಬಂದು ಈಗ ಎಲ್ಲ ಒಂದೊಂದೇ ರೆಡಿ ಮಾಡ್ಕೊತಾ ಇದ್ದೀನಿ ನಾಳೆ ಹಬ್ಬಕ್ಕೆ ಅಂತ. ಹಿಂದಿನ ದಿವಸ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಬೆಳಗ್ಗೆ ಹೊತ್ತು ಆಗೋದೇ ಇಲ್ಲ. ಆ್ಯಂಡ್ ಒಂಥರ ಹರಿಬರಿ ಆಗಿಬಿಡುತ್ತೆ ಬೆಳಗ್ಗೆ ಹೊತ್ತು ಅಂತ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಈ ಸಲ ಹಣ್ಣು ಮತ್ತು ಹೂವು ತರಕ್ಕೂ KR ಮಾರ್ಕೆಟ್ಗೆ ಹೋಗಿದ್ವಿ. ಸಾಕಷ್ಟು ರಶ್ ಇತ್ತು. ಸೊ ಹಾಗಾಗಿ ಅಲ್ಲಿದೆಲ್ಲ ಏನು
ನಿಮಗೆ ಕ್ಯಾಪ್ಚರ್ ಮಾಡ್ಕೊಂಡು ತೋರಿಸೋದಾಗಲಿ ಅವೆಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ಫೋನ್ ತೆಗಿಯೋಕ್ಕೆ ಭಯ ಆಗ್ತಿತ್ತು, ಅಷ್ಟು ಹೆವಿ ರಶ್ ಇತ್ತು. ಸೊ ಎನಿವೇಸ್ ಅಲ್ಲೇ ಹೋಗಿ ತೊಗೊಂಡು ಬಂದ್ವಿ ಎಲ್ಲ ಹಣ್ಣುಗಳು, ಹೂವು ಪ್ರತಿಯೊಂದೂ. ಆ್ಯಂಡ್ ಯಾವ ಥರ ಡೆಕೋರೇಟ್ ಮಾಡ್ತೀವಿ ಅನ್ನೋದನ್ನು ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೇನೆ. ಈ ಥರದ್ದು ಸ್ಟ್ಯಾಂಡ್ ಇದೆ, ಲೈಕ್ ಬ್ಯಾಕ್ ಡ್ರಾಪ್ಗೆ 2 ಕೊಟ್ಟಿದ್ದಾರೆ. ಆ್ಯಂಡ್ ಮಧ್ಯೆ ನಮಗೆ ಎಷ್ಟು ಲೆಂತ್ ಹಾಗೆ ಹೈಟ್ ಬೇಕೋ ಅಷ್ಟನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸೊ ರೀಸೆಂಟಾಗಿ ನಿಮಗೆ ಇದನ್ನು ಪರ್ಚೇಸ್ ಮಾಡಿದ್ದನ್ನು ತೋರಿಸಿದೆ. ಬಟ್ಟೆದು ಹೂವಿನ ಥರದ್ದು ಇಷ್ಟು ಕಲರ್ಸ್ ತೊಗೊಂಡು ಬಂದಿದೆ. 1-2 ಮಾತ್ರ ಓಪನ್ ಮಾಡಿ ತೋರಿಸಿದೆ. ಆ್ಯಂಡ್ ಇದು ಎಲ್ಲ ಆರ್ಟಿಫಿಷಿಯಲ್ ಅಂದರೆ ಬಟ್ಟೆನಲ್ಲಿ ಮಾಡಿರೋವಂಥದ್ದು ಹಾರಗಳು. ಅದನ್ನು ರೀಸೆಂಟಾಗಿ ತೊಗೊಂಡು ಬಂದಿ ಅಂತ ನಿಮಗೆ ತೋರಿಸಿದ್ದಲ್ಲ, ಅದನ್ನು ಈ ಥರ ಡೆಕೋರೇಟ್ ಮಾಡಿದ್ದೀವಿ. ಸೊ ಸದ್ಯಕ್ಕೆ ಇಷ್ಟು ಮಾಡಿದೆ. ಇನ್ನು ಮಿಕ್ಕಿದ್ದು ನೋಡಿಕೊಂಡು ಏನೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಆ್ಯಂಡ್ ಇಲ್ಲಿ ಸದ್ಯಕ್ಕೆ 2 ಪಿಂಕ್ ಇದೆ, ಅದು ಚಿಕ್ಕದಿದು ಶಾರ್ಟ್ ಲೆಂತ್ ಇದೊಂದಿದೆ ಆ್ಯಂಡ್ ವೈಟ್ ಒಂದಿದೆ. ನಾನು ಸೀರೆ ಉಡ್ಸೋಕ್ಕೆ ಯೂಸ್ ಮಾಡೋದು ಈ ಥರದೊಂದು ಸ್ಟ್ಯಾಂಡ್ನ ಪರ್ಚೇಸ್ ಮಾಡಿ ಇಟ್ಕೊಂಡು ಆಲ್ಮೋಸ್ಟ್ ಹೋದ ವರ್ಷ 2 ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು. ಇದ್ರ ಮೇಲಾದರೆ ಕ್ಲೀನಾಗಿ ಒಂದು ಕೊಡ ಇಟ್ಬಿಟ್ಟು ಕಳಸ ಎಲ್ಲ ಇಟ್ಟು ಉಡ್ಸೋಕ್ಕೆ ಕ್ಲೀನಾಗಿ ಬರುತ್ತೆ. ಆ್ಯಂಡ್ ಈ ಸೀರೆ ತೋರಿಸಿದೆ ನಿಮಗೆ, ಲಕ್ಷ್ಮಿಗೆ ಉಡ್ಸೋಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ ಅಂತ. ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರೆ ಇದರಲ್ಲಿ ಬೇಗ ಮುಗಿಸ್ಕೋಬೋದು ಅಂತ ಇವಾಗಲೇ ಶುರು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಈ ಥರ ಬಾರ್ಡರ್, ಆನೆ ಬಾರ್ಡರ್ ಬಂದಿದೆ, ಲಕ್ಷ್ಮಿಗೆ ಆನೆ ಬಾರ್ಡರ್. ಫಸ್ಟು ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬ್ಲೌಸ್ನ ಕಟ್ ಮಾಡಿದ್ದೀನಿ. ಸೀರೆನ ಅರ್ಧಕ್ಕೆ ಮಾಡಿಸಿದೆ, ಅಂದರೆ ಬಾರ್ಡರ್ ಸೇರಿಸೋ ಥರ. ಈಗ ಇದನ್ನು ಚಿಕ್ಕದಾಗಿ ಫ್ಲೀಟ್ಸ್ ತೆಗಿತಾ ಹೋಗ್ತೇನೆ. ನಿಮಗೆ ಎಷ್ಟು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಅಗಲ ಕಮ್ಮಿ ತೆಗೋಬೇಕಾಗತ್ತೆ, ಇಲ್ಲ ಅಂದರೆ ಸ್ವಲ್ಪ ಚಿಕ್ಕದಾಗಿ ಅಥವಾ ಇಲ್ಲಾಂದರೆ ಸ್ವಲ್ಪ ದೊಡ್ಡದಾಗೂ ತೆಕ್ಕೋಬೋದು. ನೆರಿಗೆಗಳನ್ನ ಆಲ್ಮೋಸ್ಟ್ 3/4 ಸೀರೆ ಅಷ್ಟು ತೆಕ್ಕೊಂಡು ಅದಕ್ಕೆ ಮಧ್ಯ ಬಟ್ಟೆ ಕ್ಲಿಪ್ ಹಾಕಿ ಇದನ್ನು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ನಾನು ಆ್ಯಕ್ಚುಲಿ ಪಿನ್ಗಳು ಈ ಸಲ ಯೂಸ್ ಮಾಡ್ತಾನೆ ಇಲ್ಲ, ಯಾಕೆಂದರೆ ಸೀರೆನೂ ಹೋಲ್ ಆಗುತ್ತೆ, ಹಾಗೆ ಅವಾಯ್ಡ್ ಮಾಡೋಣ ಪಿನ್ಸ್ನ ಅಂತ ಈ ಥರ ಸಿಂಪಲಾಗಿ ಮಾಡ್ತೇನೆ. ನಿಮ್ಗೆ ಯಾರಿಗಾರ ಸೀರೆ ಉಡ್ಸೋದು ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ. ಸಿಂಪಲಾಗೇ ನಾನು ಉಡ್ಸೋದು, ಬಟ್ ಈ ಸಲ ಇದರಲ್ಲಿ ಬೇಗ ಉಡ್ಸಿದ್ದೀನಿ ಅಂತಲೇ ಹೇಳ್ಬೋದು. ಈ ಥರದ್ದು ನೆರಿಗೆ ತೆಕ್ಕೊಂಡಿರೋದನ್ನ ಕೆಳಗಡೆ ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೀನಿ, ಒಂಥರ ಫ್ರಿಲ್ಡ್ ಸೀರೆ ಥರ ಕಾಣಿಸುತ್ತೆ ಅಂತ, ಅಂದರೆ ಜಾಸ್ತಿ ಫ್ರಿಲ್ಸ್ ಇದೆ ಅಂತ. ಬ್ಲೌಸ್ನ ಒಂದು ಕೊಡಕ್ಕೆ ಅದನ್ನು ರ್ಯಾಪ್ ಮಾಡಿದ್ದೀನಿ. ಹಾಗೆ ಪಿನ್ಗಳು ತುಂಬ ಕಮ್ಮಿ ಯೂಸ್ ಮಾಡಿದ್ದೀನಿ. ನಾನು ಪಿನ್ ಆ್ಯಕ್ಚುಲಿ ಇನ್ನೂ ಸದ್ಯಕ್ಕೆ ಹಾಕೇ ಇಲ್ಲ. ಇಲ್ಲಿ ಮುಂದೆ ಸೆರ್ಗಿಗೆ ಲೈಕ್ ವಿ ಶೇಪ್ ಕ್ಲೀನಾಗಿ ಬರಲಿ ಅನ್ನೋದಕ್ಕೆ ಮಾತ್ರ ಒಂದೇ ಒಂದು ಗುಂಡ್ ಪಿನ್ ಹಾಕ್ತಾ ಇದ್ದೀನಿ ಅಷ್ಟೇ. ಈ ಥರ ಸಿಂಪಲಾಗಿ ಸದ್ಯಕ್ಕೆ ಉಡ್ತೀನಿ. ಇನ್ನು ಇದಕ್ಕೆ ಲೈಕ್ ನನ್ನ ಹತ್ರ ಇರೋವಂಥ ಒಡವೆಗಳು, ಚಿನ್ನದ ನನ್ನ ಹತ್ರ ಏನಿದೆ ಸಿಂಪಲಾಗಿ, ತುಂಬ ಹೆವಿ ಹಾಕೋಕ್ಕಾಗಲ್ಲ, ಅದನ್ನು ಮಾತ್ರ ಇಲ್ಲಿ ಹಾಕ್ತೀನಿ. ಇಲ್ಲಿ ಕ್ಲೀನಾಗಿ ಕುತ್ಕೋಬೇಕು ಅಂದರೆ ಒಂದು ಡಾಪ್ ಥರ ಕಟ್ಬಿಟ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಸೊ ಅದೆಲ್ಲ ಅಲಂಕಾರ. ಫಸ್ಟ್ ಸೀರೆ ಉಡಿಸ್ಕೊಂಡ್ಬಿಟ್ರೆ ಮಿಕ್ಕಿದ ಅಲಂಕಾರಗಳು ಬೇಗ ಆಗೋಗುತ್ತೆ. ಸೊ ಸೀರೆ ಒಂದು ಈ ಥರ ಬಂದಿದೆ. ನಿಮಗೆ ಈ ಥರದ್ದು ಏನಾದ್ರು ಬೇಕು ಅಂತ ಇದ್ದರೆ ನನಗೆ ಆಮೇಲೆ ಕಾಮೆಂಟ್ ಮಾಡಿ, ಯಾಕೆ ನನಗೂ ಇಷ್ಟು ಈಸಿಯಾಗಿ ಬರುತ್ತೆ ಅನ್ನೋ ಐಡಿಯಾ ಇರಲಿಲ್ಲ. ಡೀಟೇಲಾಗಿ ಯಾವ್ದಾರ ವೀಡಿಯೋಗಳಲ್ಲಿ ನಿಮಗೆ ಹಬ್ಬಕ್ಕೆ ಅಂತ ಉಡಿಸ್ಬಿಟ್ಟು ತೋರಿಸ್ತೇನೆ.